ಎಲ್ಲರಿಗೂ ನಮಸ್ಕಾರ. ಎಕ್ಸ್ಪ್ಲೋರೇಟರಿ ಆ್ಯಕ್ಷನ್ ರಿಸರ್ಚ್ ಅನ್ವೇಷಣಾತ್ಮಕ ಕ್ರಿಯಾ ಸಂಶೋಧನೆ ಎಂಬುದು ತರಗತಿಯಲ್ಲಿ ಶಿಕ್ಷಕರು ತಮ್ಮ ಬೋಧನಾ ಕಲಿಕಾ ಸನ್ನಿವೇಶಗಳನ್ನು ಉತ್ತಮಗೊಳಿಸಲು ಅಳವಡಿಸಿಕೊಳ್ಳಬಹುದಾದ ವಿಧಾನವಾಗಿದೆ. ಇದೊಂದು ಅತ್ಯಂತ ಕ್ರಮಬದ್ಧವಾದ ಹಾಗೂ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವುದಾಗಿದೆ. ಇಲ್ಲಿ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಕಂಡುಬರುವ ಹಲವಾರು ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ಅನ್ವೇಷಿಸುತ್ತಾರೆ. ಪರಿಶೋಧನಾತ್ಮಕ ಕ್ರಿಯಾ ಸಂಶೋಧನೆಯಲ್ಲಿ ವಿದ್ಯಾರ್ಥಿಗಳ ಯಾವುದೇ ನಿರ್ದಿಷ್ಟ ಕಲಿಕಾ ನ್ಯೂನತೆ ಅಥವಾ ಸಮಸ್ಯೆಯನ್ನು ಶಿಕ್ಷಕರು ಮೊದಲು ಗುರುತಿಸಬೇಕು. ಪ್ರಶ್ನಾವಳಿ, ಅವಲೋಕನ, ಗೂಗಲ್ ಫಾರ್ಮ್ ಮುಖಾಂತರ ಪ್ರಶ್ನಾವಳಿ, ವಿದ್ಯಾರ್ಥಿಗಳ ಪೋಷಕರ ಹಾಗೂ ಇತರೆ ಶಿಕ್ಷಕರ, ಶೈಕ್ಷಣಿಕ ಮಾರ್ಗದರ್ಶಕರ ಸಂದರ್ಶನಗಳ ಮುಖಾಂತರ ಸಮಸ್ಯೆಯ ಹಿನ್ನೆಲೆ, ಕಾರಣಗಳನ್ನು ಅವಲೋಕಿಸಬೇಕು. ನಂತರ ಯೋಜಿತ ಕ್ರಿಯಾ ಹಂತಗಳ ಮೂಲಕ ಸಂಭವನೀಯ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಒಂದು ತರಗತಿಯನ್ನು ಅವಲೋಕಿಸಿದಾಗ ಕಂಡುಬರುವ ಸವಾಲುಗಳೆಂದರೆ: ಕಲಿಕೆಯೆಡೆಗೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಹೇಗೆ? ಅವರು ತರಗತಿಯ ಕಲಿಕಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಆಸಕ್ತಿಯಿಂದ ಪಾಲ್ಗೊಳ್ಳುವಂತೆ ಮಾಡುವುದು ಹೇಗೆ? ಗೃಹಪಾಠವನ್ನು ಬೇರೆ ವಿದ್ಯಾರ್ಥಿಗಳಿಂದ ನಕಲು ಮಾಡದೆ ಸ್ವತಃ ಪೂರ್ಣಗೊಳಿಸುವಂತೆ ಮಾಡುವುದು ಹೇಗೆ? ಸರಿಯಾದ ಉಚ್ಚಾರಣೆಯೊಂದಿಗೆ ಇಂಗ್ಲಿಷನ್ನು ಓದುವಂತೆ ಮಾಡುವುದು ಹೇಗೆ? ಅಥವಾ ಮಾತೃಭಾಷೆಯ ಆಕ್ಸೆಂಟನ್ನು ಅನುಸರಿಸದೇ ಇರುವಂತೆ ಮಾಡುವುದು ಹೇಗೆ? ಇಂಗ್ಲಿಷ್ ಭಾಷೆಯ ಓದುವ ಕೌಶಲವನ್ನು ಉತ್ತಮಪಡಿಸಿಕೊಳ್ಳಲು ಅಳವಡಿಸಿಕೊಳ್ಳಬಹುದಾದ ವಿಧಾನಗಳು ಯಾವುವು? ಇತ್ಯಾದಿ. ಇಂತಹ ಹಲವಾರು ಪ್ರಶ್ನೆಗಳು ತರಗತಿಯಲ್ಲಿ ನಮಗೆ ಖಂಡಿತ ಎದುರಾಗುತ್ತವೆ. ಈ ಎಕ್ಸ್ಪ್ಲೋರೇಟರಿ ಆ್ಯಕ್ಷನ್ ರಿಸರ್ಚ್ ಅನ್ನು ಒಂದು ಸಮರ್ಪಕ ಉದಾಹರಣೆಯ ಮೂಲಕ ಅವಲೋಕಿಸಿದರೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ನಾನು ಮಾರ್ಚ್ 17, 2023ರಲ್ಲಿ ಟೀಚರ್ಸ್ ರಿಸರ್ಚ್ ಆನ್ಲೈನ್ 2023 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಮಂಡಿಸಿದ ಸಂಶೋಧನಾ ಪತ್ರದ ಶೀರ್ಷಿಕೆಯಾಗಿತ್ತು ಮಲ್ಟಿ ಮೋಡಲ್ ಸ್ಟ್ರಾಟಜಿ ಫಾರ್ ಮೈ ಸ್ಟೂಡೆಂಟ್ಸ್ ಟು ಸ್ಟೇ ಮೋಟಿವೇಟೆಡ್. ಅಂದರೆ ಬಹುಮಾದರಿ ತಂತ್ರಗಳನ್ನು ಬಳಸಿ ನನ್ನ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು. ಮೊದಲಿಗೆ ರಿಸರ್ಚ್ ಕ್ವೆಶ್ಚನ್ ಅಥವಾ ಸಂಶೋಧನಾ ಪ್ರಶ್ನೆಯನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ಹೌ ಡು ಐ ಸ್ಟಿಮ್ಯುಲೇಟ್ ಮೈ ಸ್ಟೂಡೆಂಟ್ಸ್ ಟು ಪಾರ್ಟಿಸಿಪೇಟ್ ಆಕ್ಟಿವ್ಲಿ ಇನ್ ದ ಕ್ಲಾಸ್ ರೂಮ್ ಸಿನಾರಿಯೋ? ತರಗತಿ ಸನ್ನಿವೇಶದಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ವಿವಿಧ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವುದು ಹೇಗೆ? ಈ ಪ್ರಶ್ನೆಯು ನನ್ನ 9ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ನಿರಂತರ ಗಮನಿಸಿದಾಗ ಮೂಡಿಬಂದಿತು. ಬಹಳಷ್ಟು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅಷ್ಟೇನೂ ಆಸಕ್ತಿ ತೋರಿಸುತ್ತಿರಲಿಲ್ಲ ಹಾಗೂ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಲು ಇಚ್ಛಿಸುತ್ತಿರಲಿಲ್ಲ. ಕೇವಲ ನಿಷ್ಕ್ರಿಯ ಕೇಳುಗರಾಗಿದ್ದರು. ಪ್ರತಿದಿನವೂ ಹೊಸತೊಂದು ಕಾನ್ಸೆಪ್ಟ್ ಕಲಿಸಲು ಉತ್ಸಾಹದಿಂದ ತರಗತಿಗೆ ಹೋಗುವ ನನಗೆ ಇದೊಂದು ಒಗಟಾಗಿ ತೋರಿತು. ಇದನ್ನೇ ಸವಾಲು ಎಂದು ಸ್ವೀಕರಿಸಿ ಪರಿಹಾರ ಕಂಡುಹಿಡಿಯಲೇಬೇಕೆಂದು ತೀರ್ಮಾನಿಸಿದೆ. ಈ ಅನ್ವೇಷಣಾ ಪ್ರಶ್ನೆಗೆ ಅನುಗುಣವಾಗಿ ಹಲವಾರು ಉಪಪ್ರಶ್ನೆಗಳನ್ನು ಪಟ್ಟಿ ಮಾಡಿಕೊಂಡೆ. ವೈ ಡು ಮೈ ಸ್ಟೂಡೆಂಟ್ಸ್ ಫೇಲ್ ಟು ಕಾನ್ಸಂಟ್ರೇಟ್ ಆನ್ ಲರ್ನಿಂಗ್ ಇಂಗ್ಲಿಷ್? ನನ್ನ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಕೆಗೆ ಏಕಾಗ್ರತೆಯಿಂದ ತೊಡಗಿಸಿಕೊಳ್ಳುತ್ತಿಲ್ಲ ಏಕೆ? ವಾಟ್ ಆರ್ ದ ರೀಸನ್ಸ್ ಫಾರ್ ನಾಟ್ ಶೋಯಿಂಗ್ ಇಂಟ್ರೆಸ್ಟ್? ಕಲಿಕೆಯ ಬಗ್ಗೆ ನಿರಾಸಕ್ತಿ ಮೂಡಲು ಕಾರಣಗಳೇನು ಇರಬಹುದು? ಹೌ ಮೆನಿ ಸ್ಟೂಡೆಂಟ್ಸ್ ನೀಡ್ ಸಚ್ ಚಿಯರಿಂಗ್ ಆರ್ ಎನ್ಕರೇಜ್ಮೆಂಟ್ ಟುವರ್ಡ್ಸ್ ಲರ್ನಿಂಗ್? ಒಂದು ತರಗತಿಯಲ್ಲಿ ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿಯ ವಿಶೇಷ ಪ್ರೋತ್ಸಾಹದ ಅಗತ್ಯವಿದೆ? ವಾಟ್ ಸ್ಟ್ರಾಟಜೀಸ್ ಶಾಲ್ ಐ ಯೂಸ್ ಟು ಮೋಟಿವೇಟ್ ದೆಮ್? ಯಾವ ವಿಧಾನಗಳನ್ನು ಅಳವಡಿಸಿಕೊಂಡರೆ ಅವರನ್ನು ಕಲಿಕೆಯೆಡೆಗೆ ಪ್ರೇರೇಪಿಸಬಹುದು? ಹೌ ಡು ಐ ಇನ್ವಾಲ್ವ್ ದ್ಯಾಮ್ ಇನ್ ವೇರಿಯಸ್ ಲರ್ನಿಂಗ್ ಆಕ್ಟಿವಿಟೀಸ್? ಅವರನ್ನು ವಿವಿಧ ಕಲಿಕಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಹೇಗೆ? ವಾಟ್ಸ್ ದ ನೀಡ್ ಆಫ್ ಮೋಟಿವೇಶನ್ ಇನ್ ಲರ್ನಿಂಗ್ ಎ ಫಾರಿನ್ ಲ್ಯಾಂಗ್ವೇಜ್? ಒಂದು ವಿದೇಶಿ ಭಾಷೆಯನ್ನು ಕಲಿಯಲು ಯಾವ ರೀತಿಯ ಪ್ರೇರಣೆ ಅಗತ್ಯವಾಗಿದೆ? ಈ ಒಂದು ಸಂಶೋಧನಾ ಸನ್ನಿವೇಶ ದೊರೆತದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೆಗ್ಗನಹಳ್ಳಿ, ಬೆಂಗಳೂರು ಉತ್ತರ ವಲಯ 1ರ 9ನೇ ತರಗತಿಯ ಕನ್ನಡ ಮಾಧ್ಯಮದ ತರಗತಿಯಲ್ಲಿ. ಸಂಶೋಧನೆಗೆ ಆರಿಸಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 10. ಅವರ ವಯಸ್ಸು 14ರಿಂದ 15 ವರ್ಷಗಳು. ಗುರುತಿಸಿದ ಸವಾಲಿಗೆ ಪರಿಹಾರ ಕಂಡುಕೊಳ್ಳಲು ದತ್ತಾಂಶ ಸಂಗ್ರಹಣೆಯು 3ನೇ ಹಂತವಾಗಿದೆ.
ವಿದ್ಯಾರ್ಥಿಗಳ ನಿರಾಸಕ್ತಿಯ ಹಿಂದಿರುವ ಕಾರಣಗಳು, ಕಲಿಕೆಯಲ್ಲಿ ಅವರು ಎದುರಿಸುವ ಸಮಸ್ಯೆಗಳು, ತರಗತಿ ಚಟುವಟಿಕೆಯಲ್ಲಿ ಭಾಗವಹಿಸಲು ಹಿಂಜರಿಯುವುದು ಏಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಅವರಿಗೆ ಒಂದು ಸರಳ ಪ್ರಶ್ನಾವಳಿ ನೀಡಿದೆ. ಗೂಗಲ್ ಫಾರ್ಮ್ ಮುಖಾಂತರ ಮತ್ತೊಂದು ಪ್ರಶ್ನಾವಳಿ ನೀಡಿ ಉತ್ತರಗಳನ್ನು ಪಡೆದೆ. ತರಗತಿಯಲ್ಲಿ ಅನೌಪಚಾರಿಕ ಸಂದರ್ಶನದ ಮೂಲಕ ಆಯ್ದ ವಿದ್ಯಾರ್ಥಿಗಳ, ಅವರ ಪೋಷಕರ, ಹಲವಾರು ಭಾಷಾ ಶಿಕ್ಷಕರ, ಶೈಕ್ಷಣಿಕ ಮಾರ್ಗದರ್ಶಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದೆ. ಈ ಮೂಲಕ ಅವರ ಪ್ರಶ್ನೆಗಳು, ಸಮಸ್ಯೆಗಳು ಹಾಗೂ ನಿರೀಕ್ಷೆಗಳನ್ನು ಪಟ್ಟಿ ಮಾಡಿಕೊಂಡದ್ದು. 4ನೇ ಹಂತ, ಅದುವೇ ಸಂಗ್ರಹಿಸಿದ ದತ್ತಾಂಶಗಳ ವ್ಯಾಖ್ಯಾನ. ಮುಂದಿನ ಹಂತ ಯೋಜಿತ ಕ್ರಿಯೆಯ ಹಂತ. ಇದಕ್ಕಾಗಿ 6ರಿಂದ 8 ವಾರಗಳ ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ಅದಕ್ಕನುಗುಣವಾಗಿ ಯೋಜನೆ ರೂಪಿಸಿಕೊಳ್ಳುವುದು. ಸ್ಮಾರ್ಟ್ ಕೊಠಡಿಯ ಬಳಕೆಯ ಮೂಲಕ ಇಂಗ್ಲಿಷ್ ಹಾಡುಗಳು, ರೈಮ್ಸ್, ಕಥೆಗಳು, ಒಗಟುಗಳು, ಟಂಗ್ ಟ್ವಿಸ್ಟರ್ಸ್ಗಳನ್ನು ಪರಿಚಯಿಸುವುದು. ಓದುವಿಕೆ ಮತ್ತು ಮಾತನಾಡುವ ಕೌಶಲಗಳನ್ನು ಉತ್ತಮಗೊಳಿಸಲು ಇಂಗ್ಲಿಷ್ನಲ್ಲಿ ಕಿರು ಸಂಭಾಷಣೆಗಳನ್ನು ಅಭ್ಯಾಸ ಮಾಡಿಸುವುದು. ಪಾತ್ರಾಭಿನಯಗಳಿಗೆ ಒತ್ತು ನೀಡುವುದು. ಕಲರ್ಫುಲ್ ಹ್ಯಾಂಡ್ಔಟ್ಸ್, ಪ್ಯಾಂಪ್ಲೆಟ್ಸ್ ಅಥವಾ ಕರಪತ್ರಗಳನ್ನು ವಿತರಿಸಿ ಓದಲು ಪ್ರೇರೇಪಿಸುವುದು. ಇಂಗ್ಲಿಷ್ ನ್ಯೂಸ್ ಪೇಪರ್, ನೀತಿಕಥೆಗಳು, ಪೋಸ್ಟರ್ಸ್ ಇತ್ಯಾದಿ. ವಿವಿಧ ಭಾಷಾ ಆಟಗಳನ್ನು ಆಡಿಸುವುದು. ರನ್ನಿಂಗ್ ಡಿಕ್ಟೇಷನ್, ಪಾಸಿಂಗ್ ದ ಮೆಸೇಜ್, ಸೈಮನ್ ಸೇಸ್ ಇತ್ಯಾದಿ. ಶಾಲೆಯಲ್ಲಿ ಇಂಗ್ಲಿಷ್ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದು. ಡಿಕ್ಷನರಿ ಹಾಗೂ ಥೆಸಾರಸ್ ಬಳಕೆಯನ್ನು ಪ್ರೇರೇಪಿಸುವುದು. ಇಂಗ್ಲಿಷ್ ಶಬ್ದ ಭಂಡಾರವನ್ನು ಉತ್ತಮಗೊಳಿಸಲು ವರ್ಡ್ ಮೇಜ್ ಅಥವಾ ಪದಬಂಧ, ಒಗಟು ಅಥವಾ ಪಜಲ್ಸ್ ಬಿಡಿಸುವುದು. ಹ್ಯಾಂಡ್ಸ್ ಆನ್ ಲರ್ನಿಂಗ್, ಮಾಡುತ್ತಾ ಕಲಿ ಎನ್ನುವ ಅನುಭವದ ಕಲಿಕೆಯಲ್ಲಿ ತರಗತಿಗೆ ಬೇಕಾದ ಫ್ಲ್ಯಾಶ್ ಕಾರ್ಡ್ಸ್, ಚಾರ್ಟ್ಗಳು, ಚಿತ್ರಗಳು, ಪೋಸ್ಟರ್ಸ್, ಆಡಿಯೋ ವಿಡಿಯೋ ಕ್ಲಿಪ್, ಸ್ಪಿನ್ನರ್ಗಳನ್ನು ತಾವೇ ತಯಾರಿಸಲು ಮಾರ್ಗದರ್ಶನ ನೀಡಲಾಯಿತು. ಇನ್ಸೆಂಟಿವ್ಸ್ ಆ್ಯಂಡ್ ರಿವಾರ್ಡ್ಸ್, ಪ್ರೋತ್ಸಾಹಕಗಳು ಮತ್ತು ಪ್ರತಿಫಲಗಳು. ವಿದ್ಯಾರ್ಥಿಗಳ ಚಿಕ್ಕ ಚಿಕ್ಕ ಸಾಧನೆಗಳನ್ನು ಪ್ರೇರೇಪಿಸಲು ಚಿಕ್ಕ ಪುಟ್ಟ ಪೆನ್ನು, ಪೆನ್ಸಿಲ್, ಸ್ಕೇಲ್, ಸ್ಕೆಚ್ ಪೆನ್ಸ್, ಮಾರ್ಕರ್ಸ್, ನೋಟ್ಬುಕ್ಸ್, ಚಾಕ್ಲೇಟ್ಸ್ ಇತ್ಯಾದಿ ಬಹುಮಾನಗಳನ್ನು ಪ್ರೋತ್ಸಾಹವರ್ಧಕಗಳನ್ನಾಗಿ ಬಳಸಲಾಯಿತು. ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಕ್ಕೆ ಮೆಚ್ಚುಗೆ ಅಥವಾ ಪ್ರಶಂಸಾ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು. ಗಳಿಸಿದ ಫಲಿತಾಂಶ: 8 ವಾರಗಳ ನಂತರ ನನ್ನ ಅದೇ 9ನೇ ತರಗತಿಯಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಗುರುತಿಸಲು ಸಾಧ್ಯವಾಯಿತು. ಬಹುಮಾದರಿ ತಂತ್ರವನ್ನು ಅಳವಡಿಸಿಕೊಂಡ ನಂತರ ವಿದ್ಯಾರ್ಥಿಗಳು ತರಗತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಮುಂದೆ ಬರಲು ಆರಂಭಿಸಿದರು. ಇಂಗ್ಲಿಷ್ನಲ್ಲಿ ರಿಡಲ್ಸ್, ಟಂಗ್ ಟ್ವಿಸ್ಟರ್ಸ್ ಸಂಗ್ರಹಿಸಿಕೊಂಡು ಬಂದು ತರಗತಿಯಲ್ಲಿ ತಮ್ಮ ಸಹಪಾಠಿಗಳನ್ನು ಪ್ರಶ್ನಿಸುವುದು. ಸ್ವಯಂ ಪ್ರೇರಣೆಯಿಂದ ಇಂಗ್ಲಿಷ್ ನ್ಯೂಸ್ ಪೇಪರ್ ತಂದು ಓದುವುದು. ನ್ಯೂಸ್ ಪೇಪರ್ ಕಟ್ಟಿಂಗ್ಸ್, ಕಟ್ಔಟ್ಸ್ ತೆಗೆದುಕೊಂಡು ಇತರೆ ವಿದ್ಯಾರ್ಥಿಗಳಿಂದ ಓದಿಸುವುದು. ವೊಕ್ಯಾಬ್ಯುಲರಿ ಚಟುವಟಿಕೆಯಲ್ಲಿ ದಿನಕ್ಕೊಂದು ಹೊಸ ಪದ ಹುಡುಕಿ ಅದರ ಅರ್ಥ ಬರೆದು ವಾಕ್ಯದಲ್ಲಿ ಬಳಸಿ ತರಗತಿಯಲ್ಲಿ ಪ್ರೆಸೆಂಟ್ ಮಾಡುವ ಮೂಲಕ ಇತರೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಕಂಡುಬಂತು. ಇಂಗ್ಲಿಷ್ನಲ್ಲಿ ಚಿಕ್ಕ ಪುಟ್ಟ ಕಥೆಗಳನ್ನು ಆತ್ಮವಿಶ್ವಾಸದಿಂದ ಓದಿ ತರಗತಿಯಲ್ಲಿ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಹಾಗೆಯೇ ಪ್ರತಿ ಇಂಗ್ಲಿಷ್ ತರಗತಿಯಲ್ಲಿ ಪಠ್ಯ ಪುಸ್ತಕದ ಪದ್ಯಗಳ ಜೊತೆಗೆ ವಿ ಶಾಲ್ ಓವರ್ಕಮ್, ಡೋರೆಮಿ, ಕೆ ಸೆರಾ ಸೆರಾ ರೈಮ್ಸ್ಗಳನ್ನು ರಿಸೈಟ್ ಮಾಡುವ ಮೂಲಕ ಹೊಸ ಕಲಿಕೆಗೆ ಸ್ವಯಂ ಪ್ರೇರಿತರಾಗಿ ತಯಾರಾಗುವ ಮನೋಭಾವ ಕಂಡುಬಂತು. ಹಾಗೆಯೇ ನನ್ನ ಸಂಶೋಧನಾ ಪ್ರಶ್ನೆಗೆ ಸೂಕ್ತ ಪರಿಹಾರ ದೊರೆತಿತ್ತು. ಈಗ ನನ್ನ ವಿದ್ಯಾರ್ಥಿಗಳು ತರಗತಿ ಸನ್ನಿವೇಶದಲ್ಲಿ ಅತ್ಯಂತ ಉತ್ಸಾಹದಿಂದ ಕಲಿಕಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗೂ ಬೇಗನೆ ಕಲಿಯಲು ಪ್ರಯತ್ನಿಸುತ್ತಾರೆ. ಹಾಗಾದರೆ ಈ ಸಂಶೋಧನೆಯ ನಂತರ ನಾನು ಕಂಡುಕೊಂಡ ಅಂಶಗಳು, ಕಲಿತ ಪಾಠಗಳು ಯಾವುವು ಎಂಬುದನ್ನು ಅವಲೋಕಿಸಿದಾಗ, ಒಬ್ಬ ಸಾಮಾನ್ಯ ತರಗತಿ ಶಿಕ್ಷಕಿಯಾದ ನಾನು ಈಗ ತರಗತಿ ಸಂಶೋಧಕಿಯಾಗಿ ಬದಲಾಗಿದ್ದೇನೆ. ತರಗತಿಗಳಲ್ಲಿ ತಲೆದೋರುವ ಯಾವುದೇ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳಲು ಶಕ್ತಳಾಗಿದ್ದೇನೆ. ಮತ್ತು ನನ್ನಲ್ಲಿ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿದೆ. ಯಾವುದೇ ತರಗತಿಯಲ್ಲಿ ತರಬಹುದಾದ ಈ ಗುಣಾತ್ಮಕ ಬದಲಾವಣೆಗೆ ಕಾರಣಗಳನ್ನು ನನ್ನ ಸಹೋದ್ಯೋಗಿಗಳು, ಶಾಲೆ, ಶಾಲಾ ಸಂಕೀರ್ಣ, ವರ್ಕ್ಶಾಪ್ಸ್, ಕಾನ್ಫರೆನ್ಸ್ ಹೀಗೆ ಹಲವಾರು ವೇದಿಕೆಗಳಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಮತ್ತು ಈ ಮೂಲಕ ಇತರೆ ಶಿಕ್ಷಕರು ಇಂತಹ ಸಂಶೋಧನೆಗಳನ್ನು ಕೈಗೊಳ್ಳಲು
ಪ್ರೇರೇಪಣೆ ನೀಡಲು ಸದಾ ತಯಾರಿದ್ದೇನೆ. ಇಂತಹ ಅನ್ವೇಷಣೆಗಳು ನಮ್ಮ ವಾಕ್ ಸಾಮರ್ಥ್ಯ, ಸಂವಹನ ಕೌಶಲಗಳನ್ನು ವೃದ್ಧಿಸಿಕೊಳ್ಳಲು ಬಹಳಷ್ಟು ಸಹಕಾರಿಯಾಗಿವೆ. ನನ್ನ ತರಗತಿಯಲ್ಲಿ ಏನು ನಡೆಯುತ್ತಿದೆ? ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಉತ್ತಮಗೊಳಿಸುವುದು ಹೇಗೆ? ಕಲಿಕೆಯಲ್ಲಿ ಗುಣಾತ್ಮಕ ಬದಲಾವಣೆ ತರುವುದು ಹೇಗೆ? ಸಾಂಪ್ರದಾಯಿಕ ಬೋಧನಾ ವಿಧಾನಗಳಿಂದ ಹೊರಬಂದು ಸೃಜನಶೀಲತೆಯನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಎಂಬೆಲ್ಲ ಅಂಶಗಳನ್ನು ಶಿಕ್ಷಕಿಯಾಗಿ ನಾನೀಗ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ನನ್ನ ವೃತ್ತಿಪರತೆಯನ್ನು ಸುಧಾರಿಸಿಕೊಳ್ಳಲು ಲಭ್ಯವಿರುವ ಆನ್ಲೈನ್ ಮತ್ತು ಆಫ್ಲೈನ್ ಸಂಪನ್ಮೂಲಗಳ ಅರಿವು ಈಗ ನನಗಾಗಿದೆ. ಹಾಗೆಯೇ ಈ ಸಂಶೋಧನೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು. ಅವುಗಳೆಂದರೆ ಸಮಯ ನಿರ್ವಹಣೆ, ವೃತ್ತಿ, ಸಂಶೋಧನೆ ಹಾಗೂ ವೈಯಕ್ತಿಕ ಜೀವನದ ನಡುವಿನ ಸಮತೋಲನ, ವಿದ್ಯಾರ್ಥಿಗಳ ಆಸಕ್ತಿಯನ್ನು ಉಳಿಸಿಕೊಳ್ಳುವುದು, ಹೆಚ್ಚುವರಿ ಕೆಲಸದ ಹೊರೆ, ಹೆಚ್ಚುವರಿ ಪ್ರಯತ್ನಗಳು ಇತ್ಯಾದಿ. ಏಕೆಂದರೆ ನಮ್ಮ ಯೋಜನೆಯನ್ನು ನಿರ್ವಹಿಸಲು ಬಹಳಷ್ಟು ಸಮಯವನ್ನು ವಿನಿಯೋಗಿಸಬೇಕಾಗುತ್ತದೆ. ಶಿಕ್ಷಕರಾದ ನಾವು ನಮ್ಮ ವಿದ್ಯಾರ್ಥಿಗಳ ಕಲಿಕೆಯನ್ನು ಸರಳಗೊಳಿಸಲು ನಮ್ಮದೇ ಆದ ವಿನೂತನ ಪದ್ಧತಿಯನ್ನು ಅನ್ವೇಷಿಸಲು ಮುಂದಾಗಬೇಕು. ತರಗತಿಯಲ್ಲಿ ಸವಾಲುಗಳು ಎದುರಾದಾಗ ಶಾಲೆ ಅಥವಾ ವಿದ್ಯಾರ್ಥಿಗಳನ್ನು ದೂರುವುದನ್ನು ನಿಲ್ಲಿಸಬೇಕು. ಅಂತಿಮವಾಗಿ ಇಂತಹ ಕ್ರಿಯಾ ಸಂಶೋಧನೆಗಳನ್ನು ಕೈಗೊಳ್ಳಲು ಮಾರ್ಗದರ್ಶನ ನೀಡಿದ ಹಾಗೂ ಶಿಕ್ಷಕರನ್ನು ನಿರಂತರ ಪ್ರೇರೇಪಿಸುವ ನಮ್ಮ ಹೆಮ್ಮೆಯ RIESI ಬೆಂಗಳೂರು ಸಂಸ್ಥೆಯ ಸಂಯೋಜಕರಾದ ಡಾಕ್ಟರ್ ರವಿನಾರಾಯಣ್ ಚಕ್ರಕೋಡಿ ಸರ್ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೊತ್ತು ನಿಮ್ಮೊಂದಿಗಿದ್ದು ನನ್ನ ಎಕ್ಸ್ಪ್ಲೋರೇಟರಿ ಆ್ಯಕ್ಷನ್ ರಿಸರ್ಚ್ ಬಗ್ಗೆ ಹಂಚಿಕೊಂಡಿದ್ದು ನಾನು, ಶ್ರೀಮತಿ ಚಂದ್ರಕಲಾ, ಇಂಗ್ಲಿಷ್ ಭಾಷಾ ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಹೆಗ್ಗನಹಳ್ಳಿ, ಬೆಂಗಳೂರು. ಎಲ್ಲರಿಗೂ ಧನ್ಯವಾದಗಳು.